ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಿರಳೆ ಪಾರ್ಟಿ ಈಗ ರಾಜ್ಯಗಳಿಗೂ ನುಗ್ತೀವಿ ಅಂತ ಘೋಷಣೆ ಮಾಡಿದೆ. ಇನ್ನೊಂದು ಕಡೆ PM ನರೇಂದ್ರ ಮೋದಿ ಅವರ ವೈರಲ್ ವಿಡಿಯೋವನ್ನು ಮೆಟಾ ಸಂಸ್ಥೆ ರಿಮೂವ್ ಮಾಡಿ ಮತ್ತೆ ರಿಸ್ಟೋರ್ ಮಾಡಿ ಈಗ ಕ್ಷಮೆಯಾಚನೆ ಮಾಡಿದೆ. ಇತ್ತ ತಮಿಳುನಾಡು ಕರ್ನಾಟಕದ ನಡುವೆ ಕಾವೇರಿ ಬೆಂಕಿ ಜೋರಾಗಿದೆ. ದೇಶದಲ್ಲಿ ಪ್ಲಾಸ್ಟಿಕ್ ನೋಟಿಗೆ ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಜಿರಳೆ ಪಾರ್ಟಿಯ ವಿಚಾರ. ದೇಶದಲ್ಲಿ ಭಾರಿ ಕೋಲಾಹಲ ಸೃಷ್ಟಿ ಮಾಡಿದ್ದ ಜಿರಳೆ ಜನತಾ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿ ಈಗ ಹೊಸ ಘೋಷಣೆ ಮಾಡಿದೆ. ಎಲ್ಲ ರಾಜ್ಯಗಳಿಗೂ ಎಂಟ್ರಿ ಕೊಡ್ತೀವಿ ಈಗ ಅಂತ ಹೇಳಿದೆ. ನಮ್ಮ ಫುಟ್ ಪ್ರಿಂಟನ್ನು ದೇಶದ ಉದ್ದಕ್ಕೂ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳಿದೆ. ವಿದ್ಯಾರ್ಥಿಗಳು ಸಮಸ್ಯೆ ಎದುರಿಸ್ತಾ ಇರೋ ಬೇರೆ ಬೇರೆ ರಾಜ್ಯಗಳಿಗೂ ಮುಂದಿನ ದಿನಗಳಲ್ಲಿ ಭೇಟಿ ಕೊಡ್ತೀವಿ ಅಂತ ಜಿರಳೆ ಪಾರ್ಟಿಯ ವಕ್ತಾರ ಆಶುತೋಷ್ ರಂಕಾ ಹೇಳಿದ್ದಾರೆ. ಅಗತ್ಯ ಬಿದ್ದರೆ ಆ ರಾಜ್ಯಗಳಲ್ಲೂ ಪ್ರತಿಭಟನೆ ಮಾಡ್ತೀವಿ ಅಂತ ರಂಕಾ ಹೇಳಿದ್ದಾರೆ. ಅಲ್ಲದೆ ಸದ್ಯಕ್ಕೆ ನಮ್ಮ ಈ ಮೂವ್ಮೆಂಟನ್ನು ರಾಜಕೀಯ ಪಕ್ಷ ಮಾಡೋ ಯಾವುದೇ ಪ್ಲಾನ್ ಇಲ್ಲ ಅಂತಲೂ ರಂಕಾ ಹೇಳಿದ್ದಾರೆ. ಹೆಸರಿಗಷ್ಟೇ ಇದು ಪಾರ್ಟಿ ಅಂತಿದೆ, ಆದರೆ ಪೊಲಿಟಿಕಲ್ ಪಾರ್ಟಿ ನಾವಿನ್ನೂ ಅಲ್ಲ ಅಂತ ಹೇಳಿದ್ದಾರೆ. ಹಾಗೆ ಪ್ರತಿಭಟನಾಕಾರರಿಗೆ ಕಾನೂನು ನೆರವನ್ನು ಕೊಡೋಕೆ CJP 1 ಕೋಟಿ ರೂಪಾಯಿ ಫಂಡನ್ನು ಕೂಡ ಘೋಷಣೆ ಮಾಡಿದೆ. ಹಾಗೆ ಜುಲೈ 20 ಸಂಸತ್ ಚಲೋ ವೇಳೆ ನಡೆದ ಹಿಂಸಾಚಾರದ ಬಗ್ಗೆ ಸಾಕ್ಷ್ಯ ಕಲೆ ಹಾಕ್ತೀವಿ ಅಂತ CJP ಹೇಳಿದೆ. ಇದಕ್ಕಾಗಿ ಸಾಕ್ಷಿ ಅನ್ನೋ ಹೊಸ ಆನ್ಲೈನ್ ಪ್ಲಾಟ್ಫಾರ್ಮ್ ಕೂಡ ಶುರು ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ CJPನ ಪ್ರಮುಖರೆಲ್ಲ ಮೀಟಿಂಗ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಸಂಸ್ಥಾಪಕ ಅಭಿಜಿತ್ ದೀಪ್ಗೆ, ವಕ್ತಾರರಾಗಿರೋ ಸೌರವ್ ದಾಸ್ ಮತ್ತು ರತ್ನಾ ಸಿಂಗ್ ಈ ಮೀಟಿಂಗ್ನಲ್ಲಿ ಪಾಲ್ಗೊಳ್ತಾರೆ. ಈ ಮೀಟಿಂಗ್ನಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಬೇರೆ ಬೇರೆ ರಾಜ್ಯಗಳಿಗೂ ಬರ್ತೀವಿ ಅಂತ ಹೇಳಿರೋದು ನೋಡ್ತಾ ಇದ್ರೆ ಕರ್ನಾಟಕದ KPSCಯಲ್ಲಿರೋ ಭ್ರಷ್ಟ ಹೆಗ್ಗಣಗಳ ಬಾಲವನ್ನ ಕೂಡ ಜಿರಳೆಗಳು ಕಚ್ಚೋ ಎಲ್ಲ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ. ಇನ್ನು PM ನರೇಂದ್ರ ಮೋದಿ ಪೋಸ್ಟ್ ಮಾಡಿದ್ದ ಸೆಲ್ಫಿ ವಿಡಿಯೋ ಫೇಸ್ಬುಕ್ನಿಂದ ದಿಢೀರ್ ಕಣ್ಮರೆಯಾಗಿದ್ದ ವಿಚಾರ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಮೆಟಾ ಕ್ಷಮೆಯಾಚನೆ ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಫುಲ್ ಸೀರಿಯಸ್ ಆಗಿ ತಗೊಂಡು ಮೆಟಾಗೆ ಸಮನ್ಸ್ ಕೊಟ್ಟಿದೆ. ಜುಲೈ 23ನೇ ತಾರೀಕು CJP ಪ್ರೊಟೆಸ್ಟ್ ಜೋರಾಗಿದ್ದ ವೇಳೆ ಮಧ್ಯರಾತ್ರಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮೋದಿ ಚಿಕ್ಕ ಚಿಕ್ಕ ವಿಡಿಯೋ ಕ್ಲಿಪ್ಸನ್ನು ಶೇರ್ ಮಾಡಿದ್ರು. 3 ನಿಮಿಷಗಳ ವಿಡಿಯೋ ಸಂದೇಶ ಹಂಚಿಕೊಂಡಿದ್ರು. ಈ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದು 24 ಗಂಟೆಗಳಲ್ಲಿ 303 ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನು ಪಡೆಯುವ ಮೂಲಕ ಜಾಗತಿಕ ದಾಖಲೆ ಬರೆದಿತ್ತು. ಇದಾದ್ಮೇಲೆ ಮತ್ತೆ 40 ಸೆಕೆಂಡ್ಗಳ ವಿಡಿಯೋ ಮಾಡಿ ಯುವಕರಿಗೆ ಧನ್ಯವಾದವನ್ನು ಕೂಡ ಮೋದಿ ತಿಳಿಸಿದ್ರು. ಆದರೆ ಇಂಥ ಮೋಸ್ಟ್ ವೈರಲ್ ವಿಡಿಯೋ ಇದ್ದಕ್ಕಿದ್ದಂತೆ ಆಮೇಲೆ ಕಣ್ಮರೆ ಆಯಿತು. ನಂತರ ಅದನ್ನು ಮತ್ತೆ ವಾಪಸ್ ರಿಸ್ಟೋರ್ ಮಾಡಲಾಯಿತು. ಈ ಬಗ್ಗೆ ಮೆಟಾ ಸಂಸ್ಥೆ, ಫೇಸ್ಬುಕ್ನ ಮಾತೃ ಸಂಸ್ಥೆ, ಕ್ಷಮೆಯಾಚನೆ ಕೂಡ ಮಾಡಿದೆ. ತಾಂತ್ರಿಕ ದೋಷದಿಂದಾಗಿ ಆ ರೀತಿ ಟೆಕ್ನಿಕಲ್ ಗ್ಲಿಚ್ಚಿಂದಾಗಿ ಆಗಿತ್ತು, ಅದನ್ನು ವಾಪಸ್ ನಾವು ಅಲ್ಲಿ ರಿಸ್ಟೋರ್ ಮಾಡಿದ್ದೀವಿ ಅಂತ ಹೇಳ್ತು. ಆದರೆ ಈ ಸಂಬಂಧ ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ ಮೆಟಾ ಹಾಗೂ ಇನ್ಸ್ಟಾಗ್ರಾಮ್ನ ಜಾಗತಿಕ ಮುಖ್ಯಸ್ಥರಿಗೆ ಸಮನ್ಸ್ ಜಾರಿ ಮಾಡಿದೆ. ಯಾವುದೇ ವಿದೇಶಿ ಸಂಸ್ಥೆಗೆ ಭಾರತದ ಪ್ರಧಾನಿಯವರ ಪೋಸ್ಟನ್ನು ಸೆನ್ಸಾರ್ ಮಾಡೋ ಹಕ್ಕು ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಏನೋ ನೀಟ್ ಅಕ್ರಮ ಖಂಡಿಸಿ ಪ್ರತಿಭಟಿಸಿದ್ದ ವಿದ್ಯಾರ್ಥಿಗಳಿಗೆ ಸುಪ್ರೀಂ ಕೋರ್ಟ್ ದೊಡ್ಡ ರಿಲೀಫ್ ಕೊಟ್ಟಿದೆ. ಅರೆಸ್ಟ್ ಆಗಿರೋ ಅಪ್ರಾಪ್ತರು ಹಾಗೂ ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ವಿದ್ಯಾರ್ಥಿಗಳನ್ನು ಕೂಡಲೇ ರಿಲೀಸ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ಆದೇಶ ಕೊಟ್ಟಿದೆ. ಅಲ್ಲದೆ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಬಾರದು ಅಂತ ಕೋರ್ಟ್ ಹೇಳಿದೆ. ಆದರೆ ಕ್ರಿಮಿನಲ್ ಹಿನ್ನೆಲೆ ಇರೋರಿಗೆ ಈ ವಿನಾಯಿತಿ ಸಿಗೋದಿಲ್ಲ ಅಂತ CJI ಸೂರ್ಯಕಾಂತ್ ಅವರ ನೇತೃತ್ವದ 3 ಸದಸ್ಯ ಪೀಠ ಸ್ಪಷ್ಟಪಡಿಸಿದೆ. ಇದೇ ವೇಳೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕ್ರಿಮಿನಲ್ಗಳು ಎಂಟ್ರಿ ಕೊಟ್ಟಿದ್ದರು ಅಂತ ಕೇಂದ್ರ ಪರ ವಕೀಲ ತುಷಾರ್ ಮೆಹ್ತಾ ಹೇಳಿದ್ದಾರೆ. ಪ್ರತಿಭಟನೆಯಲ್ಲಿ ಅತ್ಯಾಚಾರ, ದರೋಡೆ ಹಿನ್ನೆಲೆಯಿದ್ದ 989 ಜನ ಪಾಲ್ಗೊಂಡಿದ್ರು. ಪ್ರತಿಭಟನೆ ವೇಳೆ ಗಲಾಟೆಯಾಗಿ 250 ಪೊಲೀಸರು ಗಾಯಗೊಂಡಿದ್ದಾರೆ ಅಂತ ಮೆಹ್ತಾ ಮಾಹಿತಿ ಕೊಟ್ಟರು. ಈ ವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಪ್ರತಿಭಟನೆಗೆ ಸಂಬಂಧಪಟ್ಟ CCTV ಡ್ರೋನ್ ದೃಶ್ಯಗಳನ್ನು ಕಡ್ಡಾಯವಾಗಿ ಈಗಲೇ ಸೆಕ್ಯೂರ್ ಮಾಡಿ ತೆಗೆದಿಡಿ ಅಂತ ಆರ್ಡರ್ ಮಾಡಿದೆ. ಹಾಗೆ ಪ್ರತಿಭಟನಾಕಾರರ ವೈಯಕ್ತಿಕ ಮಾಹಿತಿಯನ್ನು ಎಲ್ಲೂ ಪಬ್ಲಿಕ್ ಮಾಡಬೇಡಿ ಅಂತಲೂ ಸೂಚನೆ ಕೊಟ್ಟಿದೆ. ಸದ್ಯಕ್ಕೆ ಇನ್ನು ಪ್ರತಿಭಟನಾಕಾರರ ಮೇಲಿನ ಕೇಸ್ ಕುರಿತು ಸುಪ್ರೀಂ ಕೋರ್ಟ್ ನೀಡಿದ ಆದೇಶಕ್ಕೆ ಕಾಕ್ರೋಚ್ ಪಾರ್ಟಿ ಪ್ರತಿಕ್ರಿಯೆ ಕೊಟ್ಟಿದೆ. ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ವೇಳೆ ದಾಖಲಾಗಿರೋ ಎಲ್ಲ FIRಗಳನ್ನು ವಾಪಸ್ ಪಡೆಯೋದಾಗಿ ಭರವಸೆ ಕೊಡಲಾಗಿತ್ತು. ಆದರೆ ಈಗ ಬಂದಿರೋ ಸುಪ್ರೀಂ ಕೋರ್ಟ್ ಆದೇಶ ಸರ್ಕಾರದ ಆ ಭರವಸೆಗೆ ತದ್ವಿರುದ್ಧವಾಗಿದೆ ಅಂತ CJP ವಕ್ತಾರ ಸೌರವ್ ದಾಸ್ ಹೇಳಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೋರ್ಟ್ ಕೊಡೋ ಆದೇಶವನ್ನು ಖಂಡಿತ ಗೌರವಿಸ್ತೀವಿ, ಆದರೆ ಎಲ್ಲ FIR ಅನ್ನು ರದ್ದು ಮಾಡಲ್ಲ ಅನ್ನೋ ಷರತ್ತನ್ನು ನಾವು ಒಪ್ಪಲ್ಲ ಅಂತ ದಾಸ್ ಸ್ಪಷ್ಟಪಡಿಸಿದ್ದಾರೆ.
ಒಂದು ವೇಳೆ ದಾರಿ ತಪ್ಪಿದ್ರೆ ಮತ್ತೆ ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಸಿಜೆಪಿ ಎಚ್ಚರಿಕೆ ಕೊಟ್ಟಿದೆ. ಇದು ಹೆಂಗಾಗತ್ತೆ ಸ್ವಾಮಿ, ಸುಪ್ರೀಂ ಕೋರ್ಟೇ ಹೇಳಿದ ಮೇಲೆ ಕ್ರಿಮಿನಲ್ ಹಿನ್ನೆಲೆ ಇರೋರದನ್ನ ಬಿಟ್ಟು ಉಳಿದವ್ರದನ್ನ ನೋಡಿ ಅಂತ ಹೇಳಿ ಸುಪ್ರೀಂ ಕೋರ್ಟೇ ಹೇಳಿರಬೇಕಾದ್ರೆ ಎಲ್ಲದನ್ನು ರದ್ದು ಮಾಡಿ ಅಂದ್ರೆ ಹೇಗಾಗತ್ತೆ? ಕ್ರಿಮಿನಲ್ ಹಿನ್ನೆಲೆ ಇರೋರು ಬಂದಲ್ಲಿ ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿದ್ರೆ ಅವ್ರನ್ನೂ ಬಿಡಿಸೋಕೆ ಟ್ರೈ ಮಾಡುತ್ತಾ ಹಾಗಾದ್ರೆ ಕಾಕ್ರೋಚ್ ಪಾರ್ಟಿ? ಇದಕ್ಕೆ ಅವರು ಕ್ಲಿಯರ್ ಕಟ್ ಶಬ್ದಗಳಲ್ಲಿ ಉತ್ತರವನ್ನ ಕೊಡಬೇಕು. ಏನೋ 7 ಸೈನ್ಸ್ ಟೂರಿಸಂನವರು ಉಜ್ಜಯಿನಿ, ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಿದ್ದಾರೆ. ಆಫರ್ ಪ್ರೈಸ್ ಇಲ್ಲಿದೆ, ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ನಿಮಗೆ ಬೇರೆ ಏನೂ ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು ಸ್ನೇಹಿತರೆ. ಮತ್ತೊಂದು ಕಡೆ ಕಾಕ್ರೋಚ್ ಪಾರ್ಟಿಗೊಂದು ಗುಡ್ ನ್ಯೂಸ್. ಹಿರಿಯ ವಕೀಲ ಕಪಿಲ್ ಸಿಬಲ್ ದೊಡ್ಡ ಘೋಷಣೆ ಮಾಡಿದ್ದಾರೆ. ಕಾಕ್ರೋಚ್ ಪಾರ್ಟಿ ಆರಂಭಿಸಿರೋ ಲೀಗಲ್ ಏಡ್ ಫಂಡ್ಗೆ, ಕಾನೂನು ನೆರವು ನಿಧಿಗೆ 1 ಕೋಟಿ ರೂಪಾಯಿ ಅನೌನ್ಸ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ದೇಶದ ಇತರ ವಕೀಲರು ಕೂಡ ಈ ಫಂಡ್ಗೆ ಸಹಾಯ ಮಾಡಿ ಅಂತ ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ದೇಶದ ಎಲ್ಲೇ ಕೇಸ್ ಆಗಿದ್ರು ಕೂಡ ನಮ್ಮ ವಕೀಲರು ವಿದ್ಯಾರ್ಥಿಗಳಿಗೆ ಕಾನೂನು ನೆರವನ್ನ ಕೊಡ್ತಾರೆ ಅಂತ ಸಿಬಲ್ ಹೇಳಿದ್ದಾರೆ. ಏನೋ ಸಿಜೆಪಿ ಪ್ರತಿಭಟನೆ ವೇಳೆ ಹರಿದಾಡಿದ ಸುಳ್ಳು ಸುದ್ದಿ ಬಗ್ಗೆ ಮಹತ್ವದ ಮಾಹಿತಿ ಬಯಲಾಗಿದೆ. ಮಹಾರಾಷ್ಟ್ರ ಸೈಬರ್ ಕ್ರೈಮ್ ಪೊಲೀಸರ ತನಿಖೆಯಲ್ಲಿ ಈ ಡಿಸ್ಇನ್ಫಾರ್ಮೇಷನ್ ಜಾಲ ಪತ್ತೆಯಾಗಿದೆ. ಸುಳ್ಳು ಸುದ್ದಿ ಹರಡ್ತಾ ಇದ್ದ 500ಕ್ಕೂ ಅಧಿಕ ನಕಲಿ ಪ್ರೊಫೈಲ್ ಹಾಗೂ 429 ಆಕ್ಷೇಪಾರ್ಹ ಪೋಸ್ಟ್ಗಳನ್ನು ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಗಂಭೀರ ವಿಚಾರ ಅಂದರೆ ಇದರಲ್ಲಿ 100ಕ್ಕೂ ಅಧಿಕ ಖಾತೆಗಳನ್ನು ಪಾಕಿಸ್ತಾನ ಮತ್ತು ಮಿಡಲ್ ಈಸ್ಟ್ನಿಂದ ಆಪರೇಟ್ ಮಾಡಲಾಗ್ತಾ ಇತ್ತು. ಅದರಲ್ಲೂ ಕೂಡ ಪಬ್ಲಿಕ್ ದಾರಿ ತಪ್ಪಿಸೋಕೆ ಈ ಜಾಲ AI ಟೆಕ್ನಾಲಜಿಯನ್ನು ಕೂಡ ಜೋರಾಗಿ ಯೂಸ್ ಮಾಡಿಕೊಂಡಿದೆ. 140ಕ್ಕೂ ಅಧಿಕ ಪೋಸ್ಟ್ಗಳನ್ನು ನಕಲಿ ವಿಡಿಯೋಗಳು ಹಾಗೂ ಡೀಪ್ ಫೇಕ್ ಧ್ವನಿಗಳನ್ನು ಬಳಸಿ ಮಾಡಲಾಗಿತ್ತು. ಉದಾಹರಣೆಗೆ ಕೇಂದ್ರ ಸಚಿವರೊಬ್ಬರ ವಿಡಿಯೋಗೆ AI ಮೂಲಕ 100% ನಕಲಿ ಆಡಿಯೋ ಸೇರಿಸಿ ವೈರಲ್ ಮಾಡಲಾಗಿತ್ತು. ಸದ್ಯ ಎಲ್ಲ ಫೇಕ್ ಅಕೌಂಟ್ಸ್ ವಿರುದ್ಧ ಕ್ರಮ ಶುರುವಾಗಿದ್ದು ಪೋಸ್ಟ್ಗಳನ್ನು ಡಿಲೀಟ್ ಮಾಡೋಕೆ ಸೋಷಿಯಲ್ ಮೀಡಿಯಾ ಕಂಪನಿಗಳಿಗೆ ಸೂಚನೆ ಕೊಡಲಾಗಿದೆ. ಇನ್ನು ಸಿಜೆಪಿ ಪ್ರತಿಭಟನೆ ವೇಳೆ ಸಂವಿಧಾನದ ಪ್ರಸ್ತಾವನೆ ಓದಿ ದೇಶದ ಗಮನ ಸೆಳೆದಿದ್ದ ಬೀದಿ ವ್ಯಾಪಾರಿ ಮೊಹಮ್ಮದ್ ಇರ್ಫಾನ್ ರನ್ನ ರಾಹುಲ್ ಗಾಂಧಿ ಮೀಟ್ ಆಗಿದ್ದಾರೆ. ಈ ವೇಳೆ ರಾಹುಲ್ ಗಾಂಧಿಗೆ ಇರ್ಫಾನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಳೆ ನೀವು ಅಧಿಕಾರಕ್ಕೆ ಬಂದು ಕೊಟ್ಟ ಮಾತನ್ನು ತಪ್ಪಿದ್ರೆ ನಿಮ್ಮ ವಿರುದ್ಧವೂ ನಾವು ಬೀದಿಗಿಳಿದು ಹೋರಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ದಿನಗೂಲಿ ಕಾರ್ಮಿಕರು ಪ್ರಾಣ ಬಿಡ್ತಿರೋದು, ಕನಿಷ್ಠ ವೇತನ ಸಮಸ್ಯೆ ಹಾಗೂ ಶಿಕ್ಷಣ ಕ್ಷೇತ್ರದ ಲೋಪಗಳನ್ನು ರಾಹುಲ್ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳಿದ್ದಾರೆ. ಈ ವೇಳೆ ಪ್ರಿಯಾಂಕಾ ಗಾಂಧಿ ಫೋನ್ ಮಾಡಿ ರಾಹುಲ್ಗೆ ಮದುವೆ ಆಗೋಕೆ ಒಪ್ಸಿ ಅಂತ ಇರ್ಫಾನ್ಗೆ ತಮಾಷೆಯಾಗಿ ಮನವಿ ಮಾಡಿದ್ರಂತೆ. ಇದಕ್ಕೆ ಉತ್ತರಿಸಿದ ಇರ್ಫಾನ್, ರಾಹುಲ್ ಮದುವೆ ಆಗದೆ ಇರೋದೇ ಒಳ್ಳೆಯದು ಅಂತ ಬೇರೆ ಹೇಳಿದ್ದಾರೆ. ಇದೇ ವೇಳೆ PM ಮೋದಿ ಅವರನ್ನ ಭೇಟಿಯಾಗೋಕೆ ಇಷ್ಟಪಡ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಮೋದಿ ಅವರಿಗಿಂತ ಅಮಿತ್ ಶಾರನ್ನ ಮೀಟ್ ಆಗೋಕೆ ಬಯಸ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸ್ಲಮ್ಗಳಲ್ಲಿ ನಶಾದಂಧೆ ತುಂಬಾ ಇದೆ, ಪೊಲೀಸರು ಆಕ್ಷನ್ ತಗೊಳ್ತಿಲ್ಲ. ಈ ವಿಚಾರವನ್ನ ಹೋಮ್ ಮಿನಿಸ್ಟರ್ ಆಗಿರೋ ಅಮಿತ್ ಶಾ ಅವರ ಗಮನಕ್ಕೆ ತರೋಕೆ ಬಯಸ್ತಾ ಇದ್ದೀನಿ ಅಂತ ಇರ್ಫಾನ್ ಹೇಳಿದ್ದಾರೆ. ಏನೋ 7ನೇ ದಿನದ ಸಂಸತ್ ಮುಂಗಾರು ಅಧಿವೇಶನದಲ್ಲಿ ಪೇಪರ್ ಲೀಕ್ ವಿರೋಧಿ ಬಿಲ್ ಬಗ್ಗೆ ಚರ್ಚೆಯಾಯಿತು. ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಈ ಬಿಲ್ ಬಗ್ಗೆ ಡಿಬೇಟ್ ಶುರು ಮಾಡಿದ್ರು. ಸ್ವತಂತ್ರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಇಂಥ ಒಂದು ಬಿಲ್ ಪರಿಚಯಿಸಲಾಗಿದೆ. ಭಾರತದ ಯುವಕರು ಮತ್ತು ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ರಕ್ಷಿಸೋಕೆ ಸರ್ಕಾರ ಎಷ್ಟು ಕಮಿಟ್ ಆಗಿದೆ ಅಂತ ಇದು ತೋರಿಸುತ್ತೆ ಅಂತ ಸಿಂಗ್ ಹೇಳಿದ್ರು. ನಂತರ ಇದರ ಬಗ್ಗೆ ಕಾಂಗ್ರೆಸ್ ಚರ್ಚೆ ಶುರು ಮಾಡಿತು. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಲಿಂಕ್ ಹೊಂದಿದ್ದ 47 ಮಂದಿಯನ್ನ ಸಸ್ಪೆಂಡ್ ಅಥವಾ ಟ್ರಾನ್ಸ್ಫರ್ ಮಾಡಿತ್ತು. NTA ಸ್ಟಾಫಿಂಗ್ ಸ್ಟ್ರಕ್ಚರ್ನಲ್ಲಿ ಕೇವಲ 34 ಪೋಸ್ಟ್ಗಳಿವೆ. ಹಾಗಿದ್ರೆ ಈ 47 ಮಂದಿ ಯಾರ್ಯಾರು? ಇವ್ರನ್ನ ಔಟ್ಸೋರ್ಸ್ ಮಾಡಲಾಗಿತ್ತಾ? NTA ಮುಖ್ಯಸ್ಥರನ್ನ ಯಾಕೆ ರಿಮೂವ್ ಮಾಡಿಲ್ಲ ಅಂತ ಗೊಗೋಯ್ ಪ್ರಶ್ನೆ ಮಾಡಿದ್ದಾರೆ. ಹಾಗೆ NTA ಮುಖ್ಯಸ್ಥರಿಗೆ RSSನೊಂದಿಗೆ ಲಿಂಕ್ ಇದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಇದಾದ್ಮೇಲೆ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಮಾತನಾಡಿದ್ರು. ಪ್ರತಿಭಟನೆ ಮಾಡ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಟಿಯರ್ ಗ್ಯಾಸ್, ಬಂದೂಕು ಮತ್ತೆ ಪೆಲೆಟ್ ಗನ್ ಯಾಕೆ ಪ್ರಯೋಗ ಮಾಡಲಾಯಿತು? ಇದಕ್ಕೆ PM ಆರ್ಡರ್ ಕೊಟ್ಟಿದ್ದ ಅಥವಾ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಆರ್ಡರ್ ಕೊಟ್ಟಿದ್ದ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧವೂ ಪ್ರಿಯಾಂಕಾ ದೊಡ್ಡ ಆರೋಪ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಹಿಂದೊಮ್ಮೆ ಗರ್ಭಿಣಿ ಮೇಲೆ ಅತ್ಯಾಚಾರ ಮಾಡಿದ್ದ ಆರೋಪಿಗಳ ಬಿಡುಗಡೆಗೆ ಬೆಂಬಲ ಕೊಟ್ಟಿದ್ದರು. ಅಂತ ವ್ಯಕ್ತಿಯನ್ನ ಶಿಕ್ಷಣ ಮಂತ್ರಿಯನ್ನಾಗಿ ಆರಿಸಿ ಕೇಂದ್ರ ಸರ್ಕಾರ ದೇಶದ ಹೆಣ್ಣುಮಕ್ಕಳಿಗೆ ತಪ್ಪು ಸಂದೇಶ ರವಾನೆ ಮಾಡಿದೆ ಅಂತ ಪ್ರಿಯಾಂಕಾ ಹೇಳಿದ್ದಾರೆ. ಇದಕ್ಕೆ ಎದ್ದು ನಿಂತು ಸಚಿವ ಕಿರಣ್ ರಿಜಿಜು ಆಕ್ರೋಶ ಹೊರಹಾಕಿದ್ದಾರೆ. ಪ್ರಿಯಾಂಕಾ ಗಾಂಧಿ ಪ್ರಹ್ಲಾದ್ ಜೋಶಿ ಅವರ ಚಾರಿತ್ರ್ಯ ಹರಣ ಮಾಡಿದ್ದಾರೆ ಅಂತ ರಿಜಿಜು ಆರೋಪಿಸಿದ್ದಾರೆ. ನಂತರ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿ ಪ್ರಿಯಾಂಕಾ ಗಾಂಧಿ ಕ್ಷಮೆ ಕೇಳಬೇಕು, ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮತ್ತೊಂದು ಕಡೆ ಮಾಧ್ಯಮದ ಮುಂದೆ ರಾಹುಲ್ ಗಾಂಧಿ ಕೂಡ ಪ್ರಿಯಾಂಕಾ ಗಾಂಧಿ ಅವರ ರೀತಿಯಲ್ಲೇ ಹೇಳಿಕೆಯನ್ನ ಕೊಟ್ಟರು. ಪ್ರಹ್ಲಾದ್ ಜೋಶಿ ಕೊಳಕು ವ್ಯಕ್ತಿ ಅಂತ ಹೇಳಿದ್ರು. ಅತ್ಯಾಚಾರಿಗಳನ್ನ ರಕ್ಷಿಸಬೇಕು ಅಂತ ಹೇಳೋ ವ್ಯಕ್ತಿಯನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಲಾಗಿದೆ. ಕ್ಯಾಬಿನೆಟ್ನಲ್ಲಿ ಬೇರೆ ಸಚಿವರು ಇದ್ರೂ ಕೂಡ ಮೋದಿ ಅವರು ಇವ್ರನ್ನ ಚೂಸ್ ಮಾಡಿರೋದು ವಿಚಿತ್ರ ಅನ್ಸುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರು. ಪ್ರಹ್ಲಾದ್ ಜೋಶಿ ಅವರು ಯಾವಾಗ ಅತ್ಯಾಚಾರಿಗಳನ್ನ ರಕ್ಷಿಸಬೇಕು ಅಂತ ಹೇಳಿದ್ದಾರೆ ಅಂತ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಿರೋದು? 2002ರಲ್ಲಿ ಒಂದು ಕೇಸ್ ಆಗಿತ್ತು, ಬಿಲ್ಕಿಸ್ ಬಾನೋ ಅತ್ಯಾಚಾರ ಕೇಸ್. ಆ ಅಪರಾಧಿಗಳ ಅವಧಿ ಪೂರ್ಣ ಬಿಡುಗಡೆಯಾಗಿತ್ತು. 2022ರಲ್ಲಿ ಇದ್ರ ಬಗ್ಗೆ ಚರ್ಚೆ ಆದಾಗ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು.
ಗುಜರಾತ್ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟವರು ಕಾನೂನುಬದ್ಧವಾಗಿ ಈ ನಿರ್ಧಾರವನ್ನ ತಗೊಂಡಿದ್ದಾರೆ. ಈ ಕಾನೂನು ಪ್ರಕ್ರಿಯೆಯಲ್ಲಿ ಯಾವುದೇ ದೋಷ ಕಾಣಿಸ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವತ್ತು ಪ್ರಹ್ಲಾದ್ ಜೋಶಿ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ರು. ಅದನ್ನೇ ಹಿಡ್ಕೊಂಡು ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಈ ರೀತಿ ಆರೋಪಗಳನ್ನ ಮಾಡಿರೋದು. ಇದಾದ್ಮೇಲೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಕೌಂಟರ್ ಕೊಟ್ರು. ಕಾಕ್ರೋಚ್ ಪಾರ್ಟಿ ಎಲ್ಲರ ಗಮನ ಸೆಳೀತಾ ಇದೆ ಅನ್ನೋ ಭಯದಲ್ಲಿ ಫೋಮೋ ಉಂಟಾಗಿ ರಾಹುಲ್ ಗಾಂಧಿಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗಿ ಇದ್ದಕ್ಕಿದ್ದ ಹಾಗೆ ಓಡ್ ಬಂದು PM ನರೇಂದ್ರ ಮೋದಿ ಅವರ ಮನೆ ಮುಂದೆ ಅವರು ಕೂತು ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಇದ್ದ ಟೈಮ್ನಲ್ಲಿ ರಾಜಸ್ಥಾನ್ ಎಂಟ್ರೆನ್ಸ್ ಟೆಸ್ಟ್ ಪೇಪರ್ ಲೀಕ್ ಆಗಿತ್ತು. ಆಗ ನೀವೆಲ್ಲಿ ಹೋಗಿದ್ರಿ ಅಂತ ತೇಜಸ್ವಿ ಸೂರ್ಯ ಪ್ರಶ್ನೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಂದಿನ ವಿದ್ಯಾರ್ಥಿಗಳ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಬಾಯ್ಪಾಠ ಮಾಡೋದಕ್ಕೆ ಅವ್ರನ್ನ ರೂಪಿಸಲಾಗ್ತಾ ಇದೆ. ಅದನ್ನು ತಪ್ಪಿಸ್ಬೇಕು. ಹೊಸ ಮೂಲಭೂತ ಸುಧಾರಣೆಗಳು ಆಗಬೇಕು. NEP ಮೂಲಕ ಅದನ್ನೇ ನಾವು ಟ್ರೈ ಮಾಡ್ತಾ ಇದ್ದೀವಿ. ಜೊತೆಗೆ ವಿದ್ಯಾರ್ಥಿಗಳ ಮೇಲಿನ ಹೊರೆಯನ್ನು, ಆ ಬರ್ಡನ್ ಅನ್ನು ಕಮ್ಮಿ ಮಾಡಬೇಕು. ಎಕ್ಸಾಮ್ ಅನ್ನೋದು ಶ್ರೀಮಂತ ವಿದ್ಯಾರ್ಥಿಗಳಿಗೆ ಪ್ಲಾನ್ A, ಪ್ಲಾನ್ B, ಪ್ಲಾನ್ C ರೀತಿ ಹಲವಾರು ಪ್ಲಾನ್ಗಳಲ್ಲಿ ಒಂದು ಪ್ಲಾನ್ ಆಗಿರ್ಬೋದು. ಆದರೆ ಬಡ ವಿದ್ಯಾರ್ಥಿಗೆ ಎಕ್ಸಾಮ್ ಅನ್ನೋದು ಸಿಂಗಲ್ ಪ್ಲಾನ್, ಎಜುಕೇಷನ್ ಅನ್ನೋದು ಸಿಂಗಲ್ ಪ್ಲಾನ್. ಅದರಲ್ಲಿ ಪಾಸ್ ಆಗಲೇಬೇಕನ್ನೋ ಒತ್ತಡ ಆ ಬಡ ವಿದ್ಯಾರ್ಥಿಗಳ ಮೇಲಿರುತ್ತೆ. ಇದರಲ್ಲಿ ಮೂಲಭೂತ ಸುಧಾರಣೆಗಳನ್ನು ನಾವು ಮುಂದೆ ಮಾಡ್ತಾ ಹೋಗ್ತೀವಿ, ನಮ್ಮ ಸರ್ಕಾರದವರು ಮಾಡ್ತಾ ಹೋಗ್ತೀವಿ ಅಂತ ತೇಜಸ್ವಿ ಸೂರ್ಯ ಹೇಳಿದ್ರು. ಅದಾದ್ಮೇಲೂ ಕೂಡ ಕಲಾಪ ಮುಂದುವರಿತು. ರಾತ್ರಿ 10 ಗಂಟೆವರೆಗೂ ಕೂಡ ಕಲಾಪ ನಡೆಯುತ್ತೆ. ಪೇಪರ್ ಲೀಕ್ ವಿರೋಧಿ ಮಸೂದೆ ಬಗ್ಗೆ ಚರ್ಚೆ ನಡೀತಾ ಇದೆ. ರಾಜ್ಯಸಭಾ ಕಲಾಪವನ್ನ ಬುಧವಾರ ಅಂದ್ರೆ ಜುಲೈ 29ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇತ್ತ ಸಂಸತ್ನ ಹೊರಗಡೆ ಬಿಜೆಪಿ ಸಂಸದರು ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ ನಡೆಸಿದರು. ಆ ಕಡೆ ಮಹಾರಾಷ್ಟ್ರದ ಕಾಂಗ್ರೆಸ್ ಎಂಪಿಗಳು ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪೇಪರ್ ಲೀಕ್ ಖಂಡಿಸಿ ಪ್ರತಿಭಟಿಸಿದ್ದಾರೆ. ಏನೋ ಪಾರ್ಲಿಮೆಂಟ್ ಹೌಸ್ನಲ್ಲಿ NDA ಸಂಸದೀಯ ಪಾರ್ಟಿಯ ಸಭೆ ನಡೆಯಿತು. ಮಂಗಲ್ ಮಿಲನ್ ಹೆಸರಲ್ಲಿ PM ನರೇಂದ್ರ ಮೋದಿ ಹಿರಿಯ ಕೇಂದ್ರ ಸಚಿವರುಗಳ ಉಪಸ್ಥಿತಿಯಲ್ಲಿ ಈ ಮೀಟಿಂಗ್ ನಡೆಯಿತು. ಈ ಮೀಟಿಂಗ್ನ ವಿಶೇಷತೆ ಏನು ಅಂದರೆ, ಇತ್ತೀಚೆಗಷ್ಟೇ TMC ಬಿಟ್ಟು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಆಫ್ ಇಂಡಿಯಾ ಸೇರಿದ್ದ ಸಂಸದರು ಪಾಲ್ಗೊಂಡಿದ್ರು. ಈ ಬಗ್ಗೆ ಮಾತನಾಡಿದ NCPI ಸಂಸದೆ, ಅಂದರೆ ಒಂದು ಕಾಲದಲ್ಲಿ ಮೋದಿಯವರ ಕಟು ಟೀಕಾಕಾರರಾಗಿದ್ದ ಸಯೋನಿ ಘೋಷ್ NDA ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೇರಿ ಹಲವು ಪಾಸಿಟಿವ್ ವಿಚಾರಗಳ ಬಗ್ಗೆ ಚರ್ಚೆ ನಡೀತು ಅಂತ ಹೇಳಿದ್ದಾರೆ. ಏನೋ ಪ್ಲಾಸ್ಟಿಕ್ ಪಾಲಿಮರ್ ನೋಟುಗಳನ್ನು ಪರಿಚಯಿಸುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಮೊದಲಿಗೆ 200 ಕೋಟಿ ಪಾಲಿಮರ್ ನೋಟುಗಳನ್ನು ರಿಲೀಸ್ ಮಾಡಿ ಫೀಲ್ಡ್ ಟ್ರಯಲ್ ಮಾಡಲಾಗುತ್ತೆ ಅಂತ ಲೋಕಸಭೆಯಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಮಾಹಿತಿ ಕೊಟ್ಟಿದ್ದಾರೆ. RBI ಪ್ರಪೋಸಲ್ ಪ್ರಕಾರ ₹10 ಮುಖಬೆಲೆಯ 100 ಕೋಟಿ ಪಾಲಿಮರ್ ನೋಟುಗಳು ರಿಲೀಸ್ ಆಗ್ತವೆ. ಹಾಗೆ ಉಳಿದ 100 ಕೋಟಿ ರೂಪಾಯಿ ₹20 ಮುಖಬೆಲೆಯ ನೋಟುಗಳು ರಿಲೀಸ್ ಆಗ್ತವೆ. ಮೊದಲಿಗೆ ನೋಟುಗಳು ಎಷ್ಟು ಟೈಮ್ ಬಾಳಿಕೆ ಬರ್ತವೆ, ನೀರು ಬೆವರಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಇದನ್ನು ರಿಲೀಸ್ ಮಾಡಲಾಗುತ್ತೆ. ಹಾಗೆ ಸಾಂಪ್ರದಾಯಿಕ ಪೇಪರ್ ಕರೆನ್ಸಿಯನ್ನು ಕಂಪ್ಲೀಟ್ ಆಗಿ ರಿಪ್ಲೇಸ್ ಮಾಡೋ ಪ್ಲಾನ್ ಸರ್ಕಾರಕ್ಕೆ ಇಲ್ಲ ಅಂತ ಕೂಡ ಕೇಂದ್ರ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ವಿವಾದ ಮತ್ತೆ ತೀವ್ರ ಆಗಿದೆ. ಈಗ ತಮಿಳುನಾಡು CM ವಿಜಯ್ ಪ್ರಧಾನಿ ಮೋದಿಗೆ ಲೆಟರ್ ಬರೆದಿದ್ದಾರೆ. ಒಂದಿನದ ಹಿಂದಷ್ಟೇ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸೇರಿ ನೆರೆ ರಾಜ್ಯಗಳ ಒಪ್ಪಿಗೆ ಬೇಕಿಲ್ಲ ಅಂತ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಮಾಹಿತಿಯನ್ನು ಕೊಟ್ಟಿತ್ತು. ಇದಕ್ಕೆ ವಿಜಯ್ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರದ ಹೇಳಿಕೆ ಕಾನೂನು ಬಾಹಿರ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿಗೆ ವಿರುದ್ಧ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಹಿಂದೆ ಆಲಮಟ್ಟಿ ಡ್ಯಾಂ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ್ದ ತೀರ್ಪನ್ನು ವಿಜಯ್ ಉಲ್ಲೇಖ ಮಾಡಿದ್ದಾರೆ. ನದಿಯ ಕೆಳಭಾಗದಲ್ಲಿರೋ ರಾಜ್ಯಗಳ ಒಪ್ಪಿಗೆ ಇಲ್ಲದೆ ಯಾವುದೇ ಯೋಜನೆ ಮಾಡೋ ಹಾಗಿಲ್ಲ. ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯ 18ನೇ ನಿಯಮದ ಪ್ರಕಾರವೂ ರಾಜ್ಯಗಳು ತಮ್ಮ ಗಡಿಯೊಳಗಡೆ ನೀರು ಬಳಸೋಕೆ ಮಿತಿಗಳಿವೆ. ಕಾವೇರಿ ನೀರನ್ನ ತಡೆಯುವ ಹಕ್ಕು ಕರ್ನಾಟಕಕ್ಕಿಲ್ಲ. ಯಾವುದೇ ಬದಲಾವಣೆ ಮಾಡೋದಿದ್ರೂ ಎಲ್ಲ ರಾಜ್ಯಗಳ ಸಮ್ಮತಿ ಕಡ್ಡಾಯ ಅಂತ ತಮಿಳುನಾಡು CM ಹೇಳಿದ್ದಾರೆ. ಮತ್ತೊಂದು ಕಡೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕರ್ನಾಟಕಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ. ತಮಿಳುನಾಡಿಗೆ ನೀರು ಬಿಡಿ ಅಂತ ಆದೇಶ ನೀಡಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ನಂತೆ ಒಟ್ಟು 4 TMC ನೀರು ಬಿಡೋಕೆ ಆದೇಶ ನೀಡಿದೆ. ಇದಕ್ಕೆ ರಾಜ್ಯದ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಗೆ ಮಳೆ ಆಗಿಲ್ಲ, ಕುಡಿಯೋಕೆ ನೀರಿಲ್ಲ, ಹೀಗಾಗಿ CM ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಈ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಆದೇಶ ಖಂಡಿಸಿ ಮಂಡ್ಯದಲ್ಲಿ ರೈತರು ಪ್ರತಿಭಟಿಸಿದ್ದಾರೆ. ಇಷ್ಟೆಲ್ಲ ಬಿಕ್ಕಟ್ಟಿನ ನಡುವೆನೂ ಆಗಸ್ಟ್ 3ನೇ ತಾರೀಕು ಕರ್ನಾಟಕ ಮತ್ತು ತಮಿಳುನಾಡು CMಗಳ ನಡುವೆ ಸಭೆ ನಡೆಯುತ್ತೆ. ವಿಧಾನಸೌಧದಲ್ಲಿ ಈ ಹೈ ವೋಲ್ಟೇಜ್ ಮೀಟಿಂಗ್ ಆಯೋಜನೆ ಮಾಡಲಾಗಿದೆ. CM DK ಶಿವಕುಮಾರ್ ಮತ್ತು ತಮಿಳುನಾಡು CM ಇಲ್ಲಿ ಮುಖಾಮುಖಿಯಾಗ್ತಾ ಇದ್ದಾರೆ. ಇದಕ್ಕಾಗಿ ತಯಾರಿ ನಡೀತಾ ಇದೆ. 2012 ನವೆಂಬರ್ 29ನೇ ತಾರೀಕು ಕಡೆದಾಗಿಂತ ಮೀಟಿಂಗ್ ಆಗಿತ್ತು. ಆಗಿನ CM ಜಗದೀಶ್ ಶೆಟ್ಟರ್ ಮತ್ತು ತಮಿಳುನಾಡು CM ಅಂದು ಆಗಿದ್ದಂತಹ ಜಯಲಲಿತಾ ಅವರು ಪಾಲ್ಗೊಂಡಿದ್ರು. ಆಗ ತಮ್ಮ ಸಾಂಬಾ ಬೆಳೆಗೆ 30 TMC ನೀರು ಕೊಡಿ ಅಂತ ಜಯಲಲಿತಾ ಪಟ್ಟು ಹಿಡಿದಿದ್ರು. ಆದರೆ ಜಗದೀಶ್ ಶೆಟ್ಟರ್ ಈ ಬೇಡಿಕೆಯನ್ನು ಸ್ಪಷ್ಟವಾಗಿ ತಿರಸ್ಕರಿಸಿದ್ರು. ಬದಲಾಗಿ 3 ಅಂಶಗಳ ದೀರ್ಘಾವಧಿ ಪರಿಹಾರದ ಪ್ರಸ್ತಾಪ ಮಾಡಿದರು. ಆದರೆ ಜಯಲಲಿತಾ ಒಪ್ಪಿರಲಿಲ್ಲ. ಸಭೆ ಫೇಲ್ ಆಗಿತ್ತು. ಈಗಲೂ ಕೂಡ ವಾತಾವರಣ ನೋಡ್ತಾ ಇದ್ರೆ ತಮಿಳುನಾಡು CM ಬೆಂಗಳೂರಿಗೆ ಬರ್ತಾರ ಅನ್ನೋದೇ ಅನುಮಾನ ಇದೆ.
ಯಾಕಂದರೆ ಅಲ್ಲಿನ ರೈತರು ಆಲ್ರೆಡಿ ನೀವು ಹೋಗಬೇಡಿ ಅಂತೇಳಿ ಅವರಿಗೆ ಒತ್ತಡ ಹಾಕ್ತಾ ಇದ್ದಾರೆ. ನೋಡ್ಬೇಕು ಅವ್ರು ಬರ್ತಾರಾ ಇಲ್ವಾ ಅಂತ ಹೇಳಿ. ಇತ್ತ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಕಾಲೇಜುಗಳಿಗೆ ಮಹತ್ವದ ಗೈಡ್ಲೈನ್ಸ್ ಜಾರಿ ಮಾಡಿದೆ. ವಿದ್ಯಾರ್ಥಿಗಳು ಕಾಲೇಜಲ್ಲಿ ಜೀವ ಹಾನಿ ಮಾಡಿಕೊಂಡ್ರೆ ಅಥವಾ ಅಸಹಜವಾಗಿ ಮೃತಪಟ್ಟರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದೆ. ಘಟನೆ ಕಾಲೇಜು ಆವರಣ, ಹಾಸ್ಟೆಲ್, ಪಿಜಿ ಎಲ್ಲೇ ನಡೆದರೂ ಕೂಡ ಕಡ್ಡಾಯವಾಗಿ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಆನ್ಲೈನ್ ಶಿಕ್ಷಣ ಪಡಿತಿರೋ ವಿದ್ಯಾರ್ಥಿಗಳು ಮೃತಪಟ್ಟರೂ ಕೂಡ ಪೊಲೀಸರಿಗೆ ಮಾಹಿತಿ ಕೊಡಲೇಬೇಕು ಅಂತ ಶಿಕ್ಷಣ ಇಲಾಖೆ ಹೇಳಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣವನ್ನ ಟೈಮಿಗೆ ಕರೆಕ್ಟ್ ಆಗಿ ವಿತರಿಸಬೇಕು. ಹಣದ ಕೊರತೆ ಇದ್ರೆ ಕೂಡಲೇ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಡಬೇಕು ಅಂತ ಸರ್ಕಾರ ಹೇಳಿದೆ. ಎಲ್ಲಾ ಕಡೆ ಒಂಚೂರು ಬಿಸಿ ಮುಟ್ಟದಂಗೆ ಕಾಣಿಸ್ತಾ ಇದೆ. ಇನ್ನು ಕೆಪಿಎಸ್ಸಿ ವೆಟರ್ನರಿ ಆಫೀಸರ್ಸ್ ನೇಮಕಾತಿ ಅಕ್ರಮ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರ ಅಧಿಕೃತವಾಗಿ ಸಿಐಡಿಗೆ ಕೊಟ್ಟಿದೆ. ಈಗ ಈ ನೇಮಕಾತಿಯಲ್ಲಿ 60% ಹುದ್ದೆಗಳನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು. ಇದರ ಜೊತೆಗೆ ಪ್ರತಿ ಹುದ್ದೆಗೆ ಬರೋಬ್ಬರಿ 80 ಲಕ್ಷ ರೂಪಾಯಿ ಲಂಚ ನಿಗದಿ ಮಾಡಿದ್ದ ಆಡಿಯೋ ಕೂಡ ವೈರಲ್ ಆಗಿತ್ತು. ಹೀಗಾಗಿ ಸಾರ್ವಜನಿಕರ ತೀವ್ರ ಆಗ್ರಹದ ಮೇರೆಗೆ ಸಿಐಡಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದೇ ಕೆಪಿಎಸ್ಸಿ ಪಶು ವೈದ್ಯರ ನೇಮಕಾತಿ ಅಕ್ರಮ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಬೆಂಗಳೂರಿಗರಿಗೆ ಜಿಬಿಎ ಬಿಗ್ ಅಲರ್ಟ್ ಕೊಟ್ಟಿದೆ. ನಿಮ್ಮ ಖಾಲಿ ಸೈಟ್ನಲ್ಲಿ ಕಸ ಬಿದ್ದಿದ್ರೆ ನೀವೇ ಬೇಗ ಕ್ಲೀನ್ ಮಾಡಿಸ್ಕೋಬೇಕಿಲ್ಲ ಅಂದ್ರೆ 1 ಲಕ್ಷ ರೂಪಾಯಿವರೆಗೂ ದಂಡ ಹಾಕ್ತೀವಿ. ಮುಂದಿನ ಆಗಸ್ಟ್ 15ರ ಒಳಗಡೆ ನಿಮ್ಮ ಸೈಟ್ಗಳನ್ನ ಕ್ಲೀನ್ ಮಾಡಿ ನೀವು ಇಟ್ಕೊಳ್ಳೇಬೇಕು ಅಂತ ಜಿಬಿಎ ಈಗ ಆದೇಶ ಹೊರಡಿಸಿದೆ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಗ್ಯಾಂಗ್ನ 3 ಜಾಮೀನು ಸಿಕ್ಕಿದೆ. ಸುಹಾಸ್, ವೈಭವ್ ಮತ್ತು ಪುನೀತ್ಗೆ ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ. ಪ್ರಕರಣದ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ ಆರೋಪದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಇನ್ನೊಂದು ಕಡೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಅಂತಿಮ ಹಂತಕ್ಕೆ ತಲುಪಿದೆ. ಮಂಗಳವಾರ ರಾತ್ರಿನೇ ಸಂಪುಟ ವಿಸ್ತರಣೆ ವಿಚಾರ ಫೈನಲ್ ಆಗೋ ಲೆಕ್ಕಾಚಾರ ಇದೆ. ಸಿದ್ದರಾಮಯ್ಯದನ್ನ ಹೇಳಿದ್ದಾರೆ. ಇನ್ನು ಕರ್ನಾಟಕದ ಹಲವು ಕಡೆ ಇವತ್ತು ಕೂಡ ಮಳೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ನಗರ ಬಸ್ತಿಕೇರಿ ಅನ್ನೋ ಕಡೆ ಅತಿ ಹೆಚ್ಚು 102 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಯಲ್ಲಿ ಕರಾವಳಿ ಭಾಗದಲ್ಲಿ ಧಾರಾಕಾರ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಇನ್ನುಳಿದ ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಅಂದ್ರೆ ಸಾಧಾರಣ ಮಳೆ ಆಗಬಹುದು. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮಳೆ ಹಾಗೂ ಗುಡ್ಡ ಕುಸಿತ ಉಂಟಾಗಿ 108 ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಅಲ್ಲಿ ಜೂನ್ 30ರಿಂದ ಈವರೆಗೆ 15 ಜನರ ಪ್ರಾಣ ಹೋಗಿದೆ. ಮುಂದಿನ 24 ಗಂಟೆಗಳಲ್ಲಿ ಶಿಮ್ಲಾ, ಚಂಬಾ, ಕುಲು ಸೇರಿ ಹಲವು ಜಿಲ್ಲೆಗಳಲ್ಲಿ ದಿಢೀರ್ ಪ್ರವಾಹದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಇನ್ನೊಂದು ಕಡೆ ಉತ್ತರಾಖಂಡ್ನಲ್ಲೂ ಕೂಡ ಡೆಹ್ರಾಡೂನ್ನಲ್ಲಿ ಹೊಸದಾಗಿ ನಿರ್ಮಿಸಿದ ಸೇತುವೆ ಕುಸಿದು ಬಿದ್ದಿದೆ. ಈ ಸೇತುವೆ ಡೆಹ್ರಾಡೂನ್ನಿಂದ ಹಿಮಾಚಲ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸೋ ಪ್ರಮುಖ ಲಿಂಕ್ ಆಗಿದ್ದು ಸದ್ಯ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಅತ್ತ ಅಸ್ಸಾಂನಲ್ಲಿ ಮಳೆ ಕೊಂಚ ತಗ್ಗಿದ್ರೂ ಕೂಡ ಪ್ರವಾಹದ ಭೀತಿ ಮಾತ್ರ ಇನ್ನೂ ಕಮ್ಮಿಯಾಗಿಲ್ಲ. ಸದ್ಯ 6 ಜಿಲ್ಲೆಗಳ 4.45 ಲಕ್ಷಕ್ಕೂ ಅಧಿಕ ಜನ ಸಂಕಷ್ಟಕ್ಕೆ ಸಿಲುಕಿದ್ದು ರಾಜ್ಯದಲ್ಲಿ ಸಾವಿನ ಸಂಖ್ಯೆ 68ಕ್ಕೆ ಏರಿಕೆಯಾಗಿದೆ. ಇನ್ನು ಜಾರ್ಖಂಡ್ನಲ್ಲಿ ಬರೋಬ್ಬರಿ 16 ನಕ್ಸಲರು ಪೊಲೀಸರ ಮುಂದೆ ಶರಣಾಗಿದ್ದಾರೆ. 6 ನಕ್ಸಲರ ತಲೆಗೆ ಇದರಲ್ಲಿ 39 ಲಕ್ಷ ರೂಪಾಯಿ ಬಹುಮಾನ ಇತ್ತು. 5 ಮಹಿಳಾ ನಕ್ಸಲರು ಕೂಡ ಇದರಲ್ಲಿದ್ದಾರೆ. ಭದ್ರತಾ ಪಡೆಗಳಿಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ಸಂತೋಷ್ ಮಹತೋ ಕೂಡ ಸರೆಂಡರ್ ಆಗಿದ್ದಾನೆ. ಇತ್ತ ಕೃಷಿ ವಲಯದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಯೂರಿಯಾ ಆಮದು ಅವಲಂಬನೆ ಕಮ್ಮಿ ಮಾಡೋಕೆ ಹೊಸ ಪ್ಲಾನ್ ಮಾಡಿದೆ. ರೈತರು ಕೃಷಿಯಲ್ಲಿ ನೇರವಾಗಿ ಅಮೋನಿಯಾ ಬಳಸೋಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕನಿಷ್ಠ 82% ನೈಟ್ರೋಜನ್ ಇರೋ ಅನ್ಹೈಡ್ರಸ್ ಅಮೋನಿಯಾ ಉತ್ಪಾದನೆಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಮುಂದಿನ 3 ವರ್ಷಗಳ ಕಾಲ ಇದರ ಉತ್ಪಾದನೆಗೆ ಅಧಿಕೃತವಾಗಿ ಅವಕಾಶ ಕೊಡಲಾಗಿದೆ. ಸದ್ಯ ಯೂರಿಯಾದಲ್ಲಿ ಕೇವಲ 46% ಸಾರಜನಕ ನೈಟ್ರೋಜನ್ ಇರುತ್ತೆ. ಆದರೆ ಈ ಅಮೋನಿಯಾದಲ್ಲಿ 82% ನೈಟ್ರೋಜನ್ ಇರುತ್ತೆ. ಇದು ಯಶಸ್ವಿ ಆದರೆ ಕೃಷಿಯಲ್ಲಿ ನೇರವಾಗಿ ಅಮೋನಿಯಾ ಬಳಸಿದ 4ನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮುತ್ತೆ. ಅಮೆರಿಕ, ಕೆನಡಾ ಮತ್ತು ಆಸ್ಟ್ರೇಲಿಯಾ ಆಲ್ರೆಡಿ ಇದನ್ನು ಮಾಡಿದ್ದಾರೆ. ಇನ್ನು ಇದು ಸಾಮಾನ್ಯ ಯೂರಿಯಾ ರೀತಿ ಕಾಳು ರೂಪದಲ್ಲಿರಲ್ಲ, ಗ್ಯಾಸ್ ರೂಪದಲ್ಲಿರುತ್ತೆ. ಇದನ್ನ ಕೈಯಲ್ಲಿ ಹಿಡಿದು ಜಮೀನಿಗೆ ಎರಚಕ್ಕಾಗಲ್ಲ. ಯಂತ್ರಗಳ ಮೂಲಕ ನೇರವಾಗಿ ಮಣ್ಣಿನ ಒಳಗಡೆ ನುಗ್ಗಿಸಬೇಕಾಗತ್ತೆ. ಅದಕ್ಕೆ ಇದನ್ನ ಬಳಸೋದು ಸ್ವಲ್ಪ ಕಷ್ಟ ಮತ್ತು ಗ್ಯಾಸ್ ಲೀಕ್ ಆಗೋ ಅಪಾಯ ಕೂಡ ಇರುತ್ತೆ ಅಂತ ಹೇಳಿ ತಜ್ಞರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 69 ಪಾಯಿಂಟ್ಸ್ ಅಥವಾ 0.09% ಬಿದ್ದು 76,765ಕ್ಕೆ ತಲುಪಿತು. ಫ್ಲಾಟ್ ಇತ್ತು. ನಿಫ್ಟಿ 10 ಪಾಯಿಂಟ್ಸ್ ಅಥವಾ 0.04% ಇಳಿದು 23,985ಕ್ಕೆ ತಲುಪಿದೆ. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.08% ರೈಸ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.22% ಕುಸಿತ ಕಂಡಿದೆ. ಹೂಡಿಕೆದಾರರು ಪ್ರಾಫಿಟ್ ಬುಕ್ಕಿಂಗ್ ಮಾಡಿದ್ದಾರೆ. ಹಾಗೆ ಅಮೆರಿಕ ಮತ್ತು ಇರಾನ್ ದಾಳಿಗಳನ್ನು ನಿಲ್ಲಿಸಿ ಮಾತುಕತೆ ನಡೀತಾ ಇದೆ. ತೈಲ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $86 ಆಸುಪಾಸಲ್ಲಿತ್ತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಚೂರು ಸ್ಟೆಬಿಲೈಸ್ ಆಗಿದೆ.
ಆದರೂ ಕೂಡ ಅಮೆರಿಕದ ಫೆಡರಲ್ ರಿಸರ್ವ್, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಜಪಾನ್ನ ಮಾನಿಟರಿ ಪಾಲಿಸಿ ಡಿಸಿಷನ್ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ವೇಟ್ ಆ್ಯಂಡ್ ವಾಚ್ ಪಾಲಿಸಿಯಲ್ಲಿದ್ದಾರೆ. ಹೀಗಾಗಿ ಮಾರ್ಕೆಟ್ ಫ್ಲ್ಯಾಟ್ ಇತ್ತು. ಭಾರತಿ ಏರ್ಟೆಲ್, ಟ್ರೆಂಟ್, ಆಕ್ಸಿಸ್ ಬ್ಯಾಂಕ್, ITC, HDFC ಬ್ಯಾಂಕ್, SBI, ಟಾಟಾ ಸ್ಟೀಲ್ ರೆಡ್ನಲ್ಲಿದ್ವು. TCS, ಎಟರ್ನಲ್, ಟೆಕ್ ಮಹೀಂದ್ರ, ಇನ್ಫೋಸಿಸ್, ಟೈಟನ್, HCL ಟೆಕ್ ಲಾಭ ಮಾಡಿಕೊಂಡ್ವು. ಫಾರ್ವರ್ಡ್ ಡಿಕ್ಲೈನ್ ರೇಷಿಯೋ ನೋಡಿದ್ರೆ BSEನಲ್ಲಿ 1626 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2629 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಏನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಹೆಚ್ಚಾಗಿ $95.88 ಆಯಿತು. ಇನ್ನು Q1 ರಿಸಲ್ಟ್ಸ್ ಕಡೆಗೆ ಬರೋದಾದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯ ನೆಟ್ ಪ್ರಾಫಿಟ್ 4% ಕಮ್ಮಿ ಆಗಿದೆ. 2631 ಕೋಟಿ ರೂಪಾಯಿಗೆ ಅದು ತಲುಪಿದೆ. ಮಾರಾಟ ಜಾಸ್ತಿಯಾಗಿ ಒಳ್ಳೆ ಆದಾಯ ಬಂದರೂ ಕೂಡ ಖರ್ಚು ವೆಚ್ಚಗಳು ಏರಿಕೆಯಾಗಿ ನೆಟ್ ಪ್ರಾಫಿಟ್ ಬಿದ್ದು ಹೋಗಿದೆ. ಏನು L&T ಅಥವಾ ಲಾರ್ಸನ್ ಅಂಡ್ ಟೂಬ್ರೋ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. ಕಂಪನಿಯ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 14% ರೈಸ್ ಆಗಿದೆ, 4123 ಕೋಟಿ ರೂಪಾಯಿಗೆ ತಲುಪಿದೆ. ಆದರೆ ಕಳೆದ ವರ್ಷದ Q1 ನಲ್ಲಿ ಬೆಟರ್ ಇತ್ತು, 30% ಏರಿಕೆಯಾಗಿತ್ತು ನೆಟ್ ಪ್ರಾಫಿಟ್. ಏನು ಟಾಟಾ ಕ್ಯಾಪಿಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 56% ಜಂಪ್ ಆಗಿ 1547 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಇನ್ನು ಅಂಬುಜಾ ಸಿಮೆಂಟ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 37% ಡ್ರಾಪ್ ಆಗಿ 660 ಕೋಟಿ ರೂಪಾಯಿ ಮಾತ್ರ ಗಳಿಸಿದೆ. ಇನ್ನು ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ನೆಟ್ ಪ್ರಾಫಿಟ್ 46% ಜಂಪ್ ಆಗಿದೆ, 1656 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಇತ್ತ ಇಂಡಿಗೋ ಏರ್ಲೈನ್ಸ್ ಇಂಟರ್ಗ್ಲೋಬ್ ಏವಿಯೇಷನ್ ಕಿರಣ್ ತಡೆಮುರ್ರಿ ಅವರನ್ನ ಹೊಸ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ನೇಮಕ ಮಾಡಿದೆ. ಈ ಹಿಂದೆ ಉಡಾನ್ ಮತ್ತು ಜನರಲ್ ಎಲೆಕ್ಟ್ರಿಕ್ ಕಂಪನಿಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಇವರು 24 ವರ್ಷಗಳ ಅನುಭವ ಇದೆ. ಮತ್ತೊಂದು ಕಡೆ ಗೌರವ್ ನೇಗಿ ಅವರನ್ನ ಇಂಡಿಗೋದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಡ್ವೈಸರ್ ಆಗಿ ನೇಮಕ ಮಾಡಲಾಗಿದೆ. ಇತ್ತ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಮಹತ್ವದ ಒಪ್ಪಂದ ಆಗಿದೆ. ಅಶೋಕ್ ಲೇಲ್ಯಾಂಡ್ UCO ಬ್ಯಾಂಕ್ ಜೊತೆ ಕೈ ಜೋಡಿಸಿದೆ. ವಾಹನ ಖರೀದಿಗೆ ಸಾಲದ ಸೌಲಭ್ಯ ಒದಗಿಸೋಕೆ ಎರಡೂ ಕಂಪನಿಗಳು ಡೀಲ್ ಮಾಡಿಕೊಂಡಿವೆ. ಈ ಒಪ್ಪಂದದಿಂದ ಅಶೋಕ್ ಲೇಲ್ಯಾಂಡ್ನ ಟ್ರಕ್ ಮತ್ತು ಬಸ್ಗಳನ್ನು ಖರೀದಿಸೋ ಗ್ರಾಹಕರಿಗೆ ಸುಲಭ ಸಾಲ ಸಿಗುತ್ತೆ. ಗ್ರಾಹಕರ ಅಗತ್ಯಕ್ಕೆ ತಕ್ಕಂತೆ ಸುಲಭ ಕಂತುಗಳ ಸಾಲ ಸೌಲಭ್ಯವನ್ನು UCO ಬ್ಯಾಂಕ್ ಒದಗಿಸುತ್ತೆ. ಇತ್ತ ಸ್ವಿಗ್ಗಿಯ ಇನ್ಸ್ಟಾಮಾರ್ಟ್ ತನ್ನ ಹೊಸ CEO ಆಗಿ ನಂದಿತಾ ಸಿನ್ಹಾ ಅವರನ್ನ ನೇಮಕ ಮಾಡಿದೆ. ಆಗಸ್ಟ್ 3ರಿಂದ ಅವರು ಹೊಸ ಜವಾಬ್ದಾರಿ ವಹಿಸಿಕೊಳ್ತಾರೆ. ಈ ಮೊದಲು ಇನ್ಸ್ಟಾಮಾರ್ಟ್ CEO ಆಗಿದ್ದ ಅಮಿತೇಶ್ ಕುಮಾರ್ ಝಾ ಜುಲೈ 28ನೇ ತಾರೀಕು ರಾಜೀನಾಮೆ ಕೊಟ್ಟಿದ್ರು. ಅವ್ರ ಜಾಗಕ್ಕೆ ನಂದಿತಾ ಸಿನ್ಹಾ ಎಂಟ್ರಿ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಅವರು ಮಿಂತ್ರಾದ CEO ಆಗಿದ್ರು. ಹಾಗೆ ಫ್ಲಿಪ್ಕಾರ್ಟ್, ಬ್ರಿಟಾನಿಯಾ ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಅಂತ ಕಂಪನಿಗಳದ್ದು ಕೂಡ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಇತ್ತ ಟೆಲಿಕಾಂ ಕ್ಷೇತ್ರದಲ್ಲಿ ಭಾರತಿ ಏರ್ಟೆಲ್ ಹಾಗೂ ರಿಲಯನ್ಸ್ ಜಿಯೋ ಮತ್ತೆ ಅಬ್ಬರಿಸಿವೆ. ಜೂನ್ ತಿಂಗಳಲ್ಲಿ ಏರ್ಟೆಲ್ ಅತಿ ಹೆಚ್ಚು ಹೊಸದಾಗಿ 31.64 ಲಕ್ಷ ಗ್ರಾಹಕರನ್ನ ಸೇರಿಸಿಕೊಂಡಿದೆ. ಮತ್ತೊಂದು ಕಡೆ ಜಿಯೋ ಕೂಡ 22.91 ಲಕ್ಷ ಹೊಸ ಗ್ರಾಹಕರನ್ನ ಸೇರಿಸಿಕೊಂಡಿದೆ. ಇದೇ ವೇಳೆ ವೊಡಾಫೋನ್ ಐಡಿಯಾ 1.63 ಲಕ್ಷ ಹೊಸ ವೈರ್ಲೆಸ್ ಗ್ರಾಹಕರನ್ನ ಸೇರಿಸಿಕೊಂಡಿದೆ. BSNL ಕೂಡ 94,000 ಹೊಸ ಗ್ರಾಹಕರನ್ನ ಸೇರಿಸಿಕೊಂಡಿದೆ. ಈ ಮೂಲಕ ದೇಶದ ಒಟ್ಟು ಟೆಲಿಕಾಂ ಗ್ರಾಹಕರ ಸಂಖ್ಯೆ 134.8 ಕೋಟಿಗೆ ಏರಿಕೆಯಾಗಿದೆ. ಇನ್ನು ಆಪಲ್ ಈಗ ಮತ್ತೆ ಎನ್ವಿಡಿಯಾವನ್ನ ಹಿಂದಿಕ್ಕಿ ನಂಬರ್ 1 ಆಗಿದೆ. ಜಗತ್ತಿನ ಮೋಸ್ಟ್ ವ್ಯಾಲ್ಯೂಬಲ್, ಅತ್ಯಂತ ಬೆಲೆ ಬಾಳೋ ಕಂಪನಿಯಾಗಿ ಹೊರಹೊಮ್ಮಿದೆ. ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಎಂಡ್ ಆಗುವಾಗ ಆಪಲ್ನ ಶೇರುಗಳು 1% ರೈಸ್ ಆದರೆ ಎನ್ವಿಡಿಯಾ ಶೇರುಗಳು 5% ಬಿದ್ವು. ಹೀಗಾಗಿ ಆಪಲ್ನ ಮಾರ್ಕೆಟ್ ಕ್ಯಾಪ್ ಈಗ $4.95 ಟ್ರಿಲಿಯನ್ ತಲುಪಿದೆ. ಎನ್ವಿಡಿಯಾ ಮಾರ್ಕೆಟ್ ಕ್ಯಾಪ್ $4.77 ಟ್ರಿಲಿಯನ್ ನಲ್ಲಿದೆ. ಒಂದೇ ವರ್ಷದಲ್ಲಿ ಆಪಲ್ನ ಷೇರು ಪ್ರೈಸ್ 24% ಜಂಪ್ ಆಗಿದೆ. ಆದರೆ ಎನ್ವಿಡಿಯಾ ಷೇರುಗಳಲ್ಲಿ ಜಸ್ಟ್ 4% ಮಾತ್ರ ಏರಿಕೆಯಾಗಿದೆ. ಇತ್ತೀಚೆಗೆ ಪತನ ಬೇರೆ ಆಯ್ತಲ್ಲ ಈಗ. ಹೀಗಾಗೋಕ್ಕೆ ಮುಖ್ಯ ಕಾರಣ ಎನ್ವಿಡಿಯಾ ತನ್ನ AI ಇನ್ಫ್ರಾಗಳ ಮೇಲೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತಿರೋದು. ಹೀಗೆ ಮಾಡೋದ್ರಿಂದ ದುಡ್ಡು ಹೋಗ್ತಾ ಇದೆ, ಅಂದುಕೊಂಡ ರಿಟರ್ನ್ ಸಿಗುತ್ತಾ ಅನ್ನೋ ಆತಂಕದಲ್ಲಿ ಹೂಡಿಕೆದಾರರಿದ್ದಾರೆ. ಆದರೆ ಆಪಲ್ ಕಂಪನಿ AI ಮೇಲೆ ತುಂಬ ಕೇರ್ಫುಲ್ ಆಗಿ ಖರ್ಚು ಮಾಡ್ತಿದೆ, ಜಾಸ್ತಿ ಸುರಿತಾ ಇಲ್ಲ. ಕಂಪ್ಯೂಟಿಂಗ್ ಕೆಪಾಸಿಟಿಯನ್ನು ಬಾಡಿಗೆಗೆ ಪಡಿತಾ ಇದ್ದಾರೆ. ಇದು ಹೂಡಿಕೆದಾರರನ್ನ ಸೆಳೆದಿದೆ, ಆಪಲ್ನ ವ್ಯಾಲ್ಯೂವನ್ನು ಹೆಚ್ಚು ಮಾಡಿದೆ. ಪ್ರತಿ ಆಪಲ್ ಶೇರಿನ ಬೆಲೆ ನಾವು ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ $336 ಅಮೆರಿಕನ್ ಇತ್ತು. ಎನ್ವಿಡಿಯಾ ಪ್ರತಿ ಶೇರಿನ ಬೆಲೆ $196 ಅಮೆರಿಕನ್ ಇತ್ತು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,175 ರೂಪಾಯಿ ಕಮ್ಮಿಯಾಗಿ $1,42,291 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,991 ರೂಪಾಯಿ ಕಮ್ಮಿಯಾಗಿ $1,30,340 ರೂಪಾಯಿ ಆಗಿದೆ. ಇನ್ನು 1 kg ಬೆಳ್ಳಿ ಬೆಲೆಯಲ್ಲಿ $7,098 ರೂಪಾಯಿ ಕಮ್ಮಿಯಾಗಿ $2,17,349 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನು ಚೆಕ್ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು.
ನೀವು ಮೆಂಬರ್ಸ್ ಆಗಿ ಜಾಯ್ನ್ ಆದಾಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡ್ಬೋದು ಸ್ನೇಹಿತರೆ. ನಾವು ಮೆಂಬರ್ಸ್ಗೋಸ್ಕರ ಎಕ್ಸ್ಕ್ಲೂಸಿವ್ಲಿ ಪ್ರತ್ಯೇಕವಾಗಿ ಏನು ವೀಡಿಯೋಸ್ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನೀವು ಜಾಯಿನ್ ಬಟನ್ ಮೇಲೆ ವೀಡಿಯೋ ಕೆಳಗಡೆ ಕ್ಲಿಕ್ ಮಾಡಿ ಒಂದ್ಸಲಿ ಎಲ್ಲ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು ಚೆಕ್ ಮಾಡ್ಬೋದು. ಮುಂದೆ ಕೂಡ ಅಂತಹದ್ದೇ ಇನ್ನೂ ವೀಡಿಯೋಸ್ ಬರ್ತಾನೆ ಇರ್ತವೆ. ಆಲ್ರೆಡಿ 100 ವೀಡಿಯೋಸ್ ಪಬ್ಲಿಷ್ ಆಗಿವೆ. ಅವು ಯೂಸ್ಫುಲ್, ನಿಮಗೆ ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಆಮೇಲೆ ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.